ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮೊದಲನೇದಾಗಿ ಎಲ್ಲರಿಗೂ ಶುಭೋದಯ. ಇವತ್ತು ಯಾಕೋ ಒಂಥರ ಬೇಸ್ ವಾಯ್ಸ್ ಬರ್ತಾಯಿತ್ತಲ್ಲ, ಶೀತ ಆಗಿರೋದಕ್ಕೆ. ಓಕೆ, IPL ಅಪ್ಡೇಟ್ ಬರ್ತಿದೆ. ಬೆಳಗಿನ ಸೂಪರ್ ಫ್ರೆಶ್ ಅಪ್ಡೇಟು. IPL ಯಾವಾಗ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾವಾಗ ಎಂಡ್ ಆಗುತ್ತೆ 2026 ಸೈಕಲ್ ಅಂತ ಅಪ್ಡೇಟು ಬಂದಿದೆ. ನಿಮಗೂ ಗೊತ್ತಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಈ ಸೀಸನು IPL ಸ್ಟಾರ್ಟ್ ಆಗ್ತಿದೆ 26ನೇ ತಾರೀಕು ಮಾರ್ಚು ಸ್ಟಾರ್ಟ್ ಆಗ್ತಿದೆ ಆ್ಯಂಡ್ ಎಂಡ್ ಆಗ್ತಿದೆ 31ನೇ ತಾರೀಕು ಮೇ. ಸೊ ಇದು ಕ್ಲಿಯರ್ ಕಟ್ ಕ್ಲಾರಿಟಿನ IPL ಗವರ್ನಿಂಗ್ ಕೌನ್ಸಿಲ್ ಕೊಟ್ಟಿದೆ. ಸ್ಕೆಡ್ಯೂಲ್ ಅನೌನ್ಸ್ ಆಗೋದು ಇನ್ನೂ ಟೈಮ್ ಇದೆ. ಸ್ಕೆಡ್ಯೂಲ್ ಅನೌನ್ಸ್ ಆಗೋದಕ್ಕೆ ಇನ್ನೂ 3 ತಿಂಗಳು ಟೈಮ್ ಇದೆ. ಇವಾಗಲೇ ಅನೌನ್ಸ್ ಮಾಡಿಬಿಡ್ತಾರಾ? ಇನ್ನೂ ಟೈಮ್ ಇದೆ. ಸೊ ಡೇಟ್ ಮಾತ್ರ ಇವಾಗ ಕನ್ಫರ್ಮ್ ಆಗಿದೆ. ಮಾರ್ಚ್ 26ನೇ ತಾರೀಕು ಈ ಸೀಸನ್ IPL ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಏನಿದೇನು ಸ್ಪೆಷಲ್ ಅಂತ ಏನು ಅನಿಸ್ತಿಲ್ಲ, ಎಕ್ಸ್ಪೆಕ್ಟೆಡ್ ಏನೇ ಇದು. ಮಾರ್ಚ್ ಲಾಸ್ಟ್ ವೀಕ್ ಸ್ಟಾರ್ಟ್ ಆಗುತ್ತೆ. ಎಲ್ಲ ವರ್ಷವೂ ಕೂಡ ಮಾರ್ಚ್ ಲಾಸ್ಟ್ ವೀಕೇ ಸ್ಟಾರ್ಟ್ ಆಗ್ತಾಯಿತ್ತು. ಆ್ಯಂಡ್ ಹಿಂದೆ ಸಿಕ್ಕಾಪಟ್ಟೆ ಏನಂದರೆ ಏಪ್ರಿಲ್ ಫಸ್ಟ್ ವೀಕ್ ಸ್ಟಾರ್ಟ್ ಆಗ್ತಿತ್ತು. ಇವಾಗ ರೀಸೆಂಟಾಗಿ 2 ವರ್ಷ ನೋಡ್ತು, 2-3 ವರ್ಷ ನೋಡ್ತಾನೆ ಮಾರ್ಚ್ ಲಾಸ್ಟ್ ವೀಕೇ ಸ್ಟಾರ್ಟ್ ಆಗ್ತಿತ್ತು. ಆ್ಯಂಡ್ ಇದು ನಾರ್ಮು, ಏನು ಸ್ಪೆಷಲ್ ಏನಲ್ಲ. 26ನೇ ತಾರೀಕು ಸ್ಟಾರ್ಟ್ ಆಗೋದು, 25ನೇ ತಾರೀಕು ಸ್ಟಾರ್ಟ್ ಆಗೋದೆಲ್ಲ. ಸೊ ಇವಾಗ ಡೇಟ್ ಅಂತೂ ನಿಗದಿ ಆಗಿದೆ ಮ್ಯಾಮ್. ಮತ್ತು ಇವಾಗ ಆಕ್ಷನ್ ಇವತ್ತು ಎಲ್ಲರೂ ಈಗಲ್ಲಿ ವೆಯ್ಟ್ ಮಾಡ್ತಾ ಇರ್ತೀರಾ ಯಾವ ಟೀಮು ಏನೇನು ಮಾಡುತ್ತೆ ಅಂತ. ಬಟ್ ಆಕ್ಷನ್ ಅಂತ ಎಕ್ಸೈಟ್ಮೆಂಟ್ ಇಲ್ಲ ಈ ಸೀಸನ್. ಆಕ್ಷನ್ ಏನಕ್ಕೆ ಅಂತ ಎಕ್ಸೈಟ್ಮೆಂಟ್ ಇಲ್ಲ ಅಂತಂದರೆ IPL ಅವರು ಲಾಸ್ಟ್ ಸೀಸನ್ ಒಂದು ರೂಲ್ನ ತೊಗೊಂಬರ್ತಾರೆ. ಎಲ್ಲರೂ ಮೆಗಾ ಆಕ್ಷನ್ಗೆ ರಿಜಿಸ್ಟರ್ ಆಗಬೇಕು, ಮಿನಿ ಆಕ್ಷನ್ಗೆ ರಿಜಿಸ್ಟರ್ ಆಗಂಗಿಲ್ಲ. ಡೈರೆಕ್ಟಾಗಿ ಬಂದುಬಿಟ್ಟು ನಾಟಕಗಳು ಆಡ್ಕೊಂಡು ನೀವು ಮಿನಿ ಆಕ್ಷನಿಗೆ ಬಂದುಬಿಟ್ಟು ದುಡ್ಡು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಬಾರ್ದು ಓವರ್ಸೀಸ್ ಪ್ಲೇಯರ್ಗಳು ಅನ್ನೋ ಒಂದು ರೂಲನ್ನು ತೊಗೊಂಬಂದರು. ಆ ಕಾರಣದಿಂದ ಮೆಜಾರಿಟಿ ಆಫ್ ದ ಪ್ಲೇಯರ್ಸ್ಗಳು ಇಲ್ಲಿ ನೆಗೆಟ್ ಆಗಿ ಹೋಗ್ಬಿಟ್ಟಿದ್ದಾರೆ. ಅಂದರೆ ಅವ್ರು ಎಲಿಜಿಬಲ್ಲೇ ಇಲ್ಲ. ಯಾಕಂದರೆ ಲಾಸ್ಟ್ ಸೀಸನ್ ಆಕ್ಷನ್ಗೆ ರಿಜಿಸ್ಟರ್ ಆಗದೇ ಇದ್ದಂಥವ್ರು ಈ ಸೀಸನ್ ರಿಜಿಸ್ಟರ್ ಆಗೋದಕ್ಕಾಗೋದಿಲ್ಲ. ಸೂಪರ್ ಫ್ರೆಶ್ ಆಗಿ ಬರೋವಂಥ ಪ್ಲೇಯರ್ಗಳು ಅದೊಂಥರ ಅದು ರೂಲ್ನ ಹೆಂಗೆ ಇಂಪ್ಲಿಮೆಂಟ್ ಮಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಕೆಲವು ಪ್ಲೇಯರ್ಸ್ಗಳು ಬಂದಿದ್ದಾರೆ, ಲಾಸ್ಟ್ ಇಯರ್ ರಿಜಿಸ್ಟರ್ ಆಗದೇ ಇರೋವಂಥ ಪ್ಲೇಯರ್ಗಳು ಕೂಡ ಬಂದಿದ್ದಾರೆ. ಬಟ್ ಲಾಸ್ಟ್ ಇಯರು ಒಂಥರ ಎಲಿಜಿಬಿಲಿಟಿ ಅವ್ರಿಗೆ ಇರಲಿಲ್ವೇನೋ, ಈ ಇಯರ್ ಎಲಿಜಿಬಿಲಿಟಿ ಇದೆಯೇನೋ ಅಂಥ ಪ್ಲೇಯರ್ಸ್ಗಳನ್ನ ಗಣನೆಗೆ ತಗೊಂಡಿದ್ದಾರೆ. ಸೊ ಇಲ್ಲಿ ನೋಡಿ ಹೆಂಗಿದೆ ಅಂತ. ಇಲ್ಲಿ ಲಿಮಿಟೆಡ್ ಇರೋವಂಥದ್ದು 3-4 ಜನ. ಒಂಥರ ಓವರ್ಸೀಸ್ ಪ್ಲೇಯರು ಅಂತ ಬಂದಾಗ ಮೇಯ್ನ್ ಆಗಿರೋದು 3-4 ಜನ. ಸೊ ಅಂಥ ಪ್ಲೇಯರ್ಸ್ಗಳು ಹೆವಿ ಅಮೌಂಟ್ಗೆ ಹೋಗುವಂಥ ಸಾಧ್ಯತೆ ಇರುತ್ತೆ. ಇಲ್ಲೇನು ಇವರು ಅದನ್ನೇನು ಕಮ್ಮಿ ಮಾಡೋಕ್ಕಾಗೋದಿಲ್ಲ. ಅಮೌಂಟ್ಗೆ ಹೋಗೋದನ್ನ ಏನು ಕಮ್ಮಿ ಮಾಡೋದಕ್ಕಾಗೋದಿಲ್ಲ. ಖಂಡಿತ ಹೆವಿ ಅಮೌಂಟ್ಗೆ ಹೋಗೇ ಹೋಗ್ತಾರೆ. ಮಿನಿ ಆಕ್ಷನಲ್ಲಿ ಓವರ್ಸೀಸ್ ಪ್ಲೇಯರ್ಗಳು ಹೆವಿ ಅಮೌಂಟ್ಗೆ ಹೋಗೇ ಹೋಗ್ತಾರೆ. ಅದು ಇವ್ರು ಹಿಂಗೆ ಮಾಡಿದ್ರು ಅಷ್ಟೇ, ಹಂಗೆ ಮಾಡಿದ್ರು ಅಷ್ಟೇ. ನನ್ನ ಪ್ರಕಾರ ಆ ರೂಲ್ನ ಕಿತ್ತಾಕಿದ್ರೆ ಒಳ್ಳೆಯದಾಗಿರುತ್ತೆ. ಮಿನಿ ಆಕ್ಷನ್ಗೆ ಓವರ್ಸೀಸ್ ಪ್ಲೇಯರ್ಗಳು ಹೊಸ್ದಾಗಿ ರಿಜಿಸ್ಟರ್ ಆಗೋರು ಕೂಡ ಬರ್ಮಾಡ್ಕೊಂತು ಅಂತಂದರೆ ಆಕ್ಷನ್ ಒಂದು ಸ್ವಲ್ಪ ಎಕ್ಸೈಟಿಂಗ್ ಆಗಿರುತ್ತೆ, ಎಕ್ಸೈಟ್ಮೆಂಟ್ ಚೆನ್ನಾಗಿರುತ್ತೆ. ನೋಡೋಣ ಅದೇನು ಮಾಡ್ತಾರೆ ಗೋಯಿಂಗ್ ಫಾರ್ವರ್ಡ್ ಇನ್ ಫ್ಯೂಚರ್ ಅಂತ. ಇವತ್ತು ನೋಡಿ ಬೇಕಾದ್ರೆ ಓವರ್ಸೀಸ್ ಪ್ಲೇಯರ್ಗಳನ್ನೇ ಹೆವಿ ಅಮೌಂಟ್ಗೆ ಹೋಗೋದು. ಆ್ಯಂಡ್ ಇನ್ನೂ ಒಂದೇನು ಅಂತಂದರೆ RTM ಕಾರ್ಡ್ ಆಗಿರಲಿ, ಈ FPM ಕಾರ್ಡ್ ಅದು ಎಲ್ಲ ಬರುತ್ತಲ್ಲಪ್ಪ, ರೈಟ್ ಟು ಮ್ಯಾಚ್ ಕಾರ್ಡು. ಸೊ ಈ ಕಾರ್ಡ್ ಎಲ್ಲ ಏನೂ ಇರೋದಿಲ್ಲ ಈ ಆಕ್ಷನಲ್ಲಿ. ಇದು ಮಿನಿ ಆಕ್ಷನ್ ಆಗಿರೋದ್ರಿಂದ ಆಕ್ಷನಲ್ಲಿ ಬೈ ಮಾಡೇ ತೊಗೊಬೇಕು. ಜೊತೆಗೆ ಫೈನಲ್ ಬಿಡ್ ಮ್ಯಾಚು, ಆ ಮ್ಯಾಚು, ಈ ಮ್ಯಾಚು ಎಲ್ಲ ಲಾಸ್ಟ್ ಸೀಸನ್ ಆಕ್ಷನಲ್ಲಿ ನೋಡಿದ್ವಲ್ಲ ನಾವು. ಸೊ ಆ ಥರ ಎಲ್ಲ ಇಲ್ಲಿ ಏನೂ ಇರೋದಿಲ್ಲ. ಸೊ ತೊಗೊಳೋವಂಥ ಪ್ಲೇಯರ್ಸ್ಗಳನ್ನೆಲ್ಲ ಇವರು ದುಡ್ಡು ಕೊಟ್ಟಿನೇ ತಗೊಬೇಕು. ಇದು ಆಕ್ಷನ್ ಸ್ಟಾರ್ಟ್ ಟೈಮ್ ವಿಚಾರಕ್ಕೆ ಬಂತು ಅಂತಂದರೆ 2:30 ನಂತರ ಆಕ್ಷನ್ ಸ್ಟಾರ್ಟ್ ಆಗ್ತಾ ಇದೆ. 10 ನಿಮಿಷ ಭಾಷಣ 15 ನಿಮಿಷ ಭಾಷಣ ಇರುತ್ತೆ. ಅದಾದಮೇಲೆ ಆಕ್ಷನ್ ಸ್ಟಾರ್ಟ್ ಆಗುತ್ತೆ. ನೈಟ್ವರೆಗೂ ಕೂಡ ಈ ಆಕ್ಷನ್ ಇರುತ್ತೆ. ಸೊ ಲಾಸ್ಟ್ ಮೂಮೆಂಟಿಗೆ ಸ್ವಲ್ಪ ಪ್ಲೇಯರ್ಸ್ಗಳು ಕೂಡ ಆ್ಯಡ್ ಆನ್ ಆಗಿದ್ರಂತೆ. ಟೋಟಲ್ ಆಗಿ 350+ ಮೆಂಬರ್ಸು ಈ ಆಕ್ಷನಲ್ಲಿ ಆಕ್ಷನ್ ಟೇಬಲ್ ಅಂಡರಲ್ಲಿ ಬರ್ತಾರೆ. ಸೊ ಇನಿಷಿಯಲ್ 5 ಸೆಟ್ಸು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇರುತ್ತೆ. ಅದಾದ ನಂತರ ಅಂಥ ಎಕ್ಸೈಟ್ಮೆಂಟ್ ಏನೂ ಇಲ್ಲ. ನೋಡೋಣ ಇವತ್ತು ನಮ್ಮ RCB ಯಾರ್ಯಾರ ಟಾರ್ಗೆಟ್ ಮಾಡುತ್ತೆ, ಯಾರ್ಯಾರ ತೊಗೊಳುತ್ತೆ ಅಂತ. ಮಾಕ್ ಆಕ್ಷನಲ್ಲಿ ನಮಗೆ ಸಿಕ್ಕಿರೋವಂಥದ್ದು ವೆಂಕಟೇಶ್ ಅಯ್ಯರ್ ಸಿಕ್ಕಿದ್ದಾರೆ. ಜೊತೆಗೆ ಇಲ್ಲಿ ಚೇತನ್ ಸಕಾರಿಯಾ ಸಿಕ್ಕಿದ್ದಾರೆ. ನೋಡೋಣ ಮಾಕ್ ಆಕ್ಷನಲ್ಲಿ ಸಿಕ್ಕಿದ್ರೆ ನಿಜ ಆಗುತ್ತಾ, ಬೇರೆ ಬೇರೆ ಟೀಮ್ಗಳಿಗೂ ಬೇರೆ ಬೇರೆ ಪ್ಲೇಯರ್ಸ್ಗಳು ಸಿಕ್ಕಿದರೆ ಮಾಕ್ ಆಕ್ಷನ್ ನಿಜ ಆಗುತ್ತಾ ಅಥವಾ ಇಲ್ಲೇನಾದ್ರು ಸ್ಪೆಷಲ್ಲಾಗಿ ಏನಾದರೂ ಆಗುತ್ತಾ ಅಂತ ಕಾದು ನೋಡಬೇಕು. ಸ್ಟಾರ್ ಸ್ಪೋರ್ಟ್ಸಲ್ಲಿ ಇದು ಬ್ರಾಡ್ಕಾಸ್ಟ್ ಆಗ್ತಾಯಿದೆ, ಕನ್ನಡದಲ್ಲಿ ಬ್ರಾಡ್ಕಾಸ್ಟ್ ಆಗ್ತಾಯಿದೆ. ಜೊತೆಗೆ ಜಿಯೋ ಹಾಟ್ಸ್ಟಾರಲ್ಲಿ ಇದು ಡಿಜಿಟಲಲ್ಲಿ ಬ್ರಾಡ್ಕಾಸ್ಟ್ ಆಗ್ತಾಯಿದೆ. ಸೊ ನೋಡ್ಬೋದು ನೀವು. 2:30 ನಂತರ ಆಕ್ಷನು ಚಾಲ್ತಿಯಲ್ಲಿರುತ್ತೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದಿಷ್ಟು ಆಗಿತ್ತು IPL ರಿಲೇಟೆಡ್ ಅಪ್ಡೇಟ್ಸು. ಮತ್ತೆ ಸಿಗೋಣ, ಬಾ.